ನಮಸ್ಕಾರ. ನೀವು ಕಣ್ಣು ಬಿಟ್ಟಿದ್ದೀರಿ ಎನ್ನುವ ಕಾರಣಕ್ಕೆ ನೀವು ಎಚ್ಚರವಾಗಿದ್ದೀರಿ ಎಂದು ಭಾವಿಸಬೇಡಿ. ಅನೇಕರು ಎಚ್ಚರವಾಗಿದ್ದರೂ ಪ್ರಜ್ಞಾಹೀನರಂತೆ ಬದುಕುತ್ತಿದ್ದಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಪ್ರಜ್ಞೆಯನ್ನು ಎಚ್ಚರಿಸಿಕೊಂಡಿಲ್ಲವೋ ಅವನು ಕೇವಲ ಒಂದು ಚಲಿಸುವ ಶವಕ್ಕೆ ಸಮಾನ. ಪ್ರಜ್ಞೆ ಎಂದರೇನು? ಅದು ಕೇವಲ ಆಲೋಚನೆಯೇ ಅಥವಾ ಅದಕ್ಕಿಂತ ಮಿಗಿಲಾದ ಶಕ್ತಿಯೇ? ಇಂದು ನಾವು ಚಾಣಕ್ಯ ನೀತಿಯ 3 ಅತ್ಯಂತ ನಿಗೂಢ ಪ್ರಜ್ಞಾ ರಹಸ್ಯಗಳನ್ನು ತಿಳಿಯೋಣ. 1. ಸಾಕ್ಷಿ ಪ್ರಜ್ಞೆ, ದ ಅಬ್ಸರ್ವರ್ ಮೈಂಡ್ಸೆಟ್. ಚಾಣಕ್ಯರ ಮೊದಲ ಸೂತ್ರ ಸನ್ನಿವೇಶಗಳನ್ನು ಸಾಕ್ಷಿಯಾಗಿ ಗಮನಿಸುವುದು. ಚಾಣಕ್ಯರು ಎಂತಹ ಸಂಕಷ್ಟದ ಸಂದರ್ಭದಲ್ಲೂ ವಿಚಲಿತರಾಗುತ್ತಿರಲಿಲ್ಲ. ಯಾಕೆಂದರೆ ಅವರು ತಮ್ಮ ಮನಸ್ಸು ಮತ್ತು ಭಾವನೆಗಳಿಗಿಂತ ಮಿಗಿಲಾದ ಪ್ರಜ್ಞೆಯಲ್ಲಿ ಸ್ಥಿತರಾಗಿದ್ದರು. ಸಾಮಾನ್ಯ ಮನುಷ್ಯ ಘಟನೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸುತ್ತಾನೆ, ಆದರೆ ಪ್ರಜ್ಞಾವಂತ ಮನುಷ್ಯ ಮೊದಲು ಗಮನಿಸುತ್ತಾನೆ. ನಿಮ್ಮ ಪ್ರಜ್ಞೆ ಎಚ್ಚರವಾದಾಗ ನೀವು ಕೋಪ ಮತ್ತು ದುಃಖಕ್ಕೆ ಬಲಿಯಾಗುವ ಬದಲು ಅವುಗಳನ್ನು ದೂರದಿಂದ ನೋಡಿ ನಿಯಂತ್ರಿಸುವ ಶಕ್ತಿ ಪಡೆಯುತ್ತೀರಿ. 2. ವರ್ತಮಾನದ ಶಕ್ತಿ, ಪವರ್ ಆಫ್ ದ ಪ್ರೆಸೆಂಟ್. ಚಾಣಕ್ಯರು ಹೇಳುತ್ತಾರೆ, ಕಳೆದ ಹೋದ ಕಾಲದ ಬಗ್ಗೆ ಶೋಕಿಸಬೇಡಿ, ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದ ಕ್ಷಣವನ್ನೇ ಪ್ರಜ್ಞಾಪೂರ್ವಕವಾಗಿ ಬಳಸಿ. ಪ್ರಜ್ಞೆ ಎಂದರೆ ಈ ಕ್ಷಣದಲ್ಲಿ ಬದುಕುವುದು. ನಮ್ಮ ಮನಸ್ಸು ಯಾವಾಗಲೂ ಹಿಂದಿನ ನೆನಪುಗಳಲ್ಲಿ ಅಥವಾ ಮುಂದಿನ ಆತಂಕಗಳಲ್ಲಿ ಅಲೆದಾಡುತ್ತಿರುತ್ತದೆ. ಯಾವಾಗ ನೀವು ಸಂಪೂರ್ಣವಾಗಿ ಈ ಕ್ಷಣಕ್ಕೆ ಮರಳುತ್ತೀರೋ ಆಗ ನಿಮ್ಮ ಕೆಲಸದಲ್ಲಿ ದೈವಿಕ ಶಕ್ತಿ ಮತ್ತು ಅದ್ಭುತ ಏಕಾಗ್ರತೆ ಮೂಡುತ್ತದೆ. ಇದೇ ಅಸಲಿ ಯಶಸ್ಸಿನ ಗುಟ್ಟು. 3. ವಿಶ್ವ ಪ್ರಜ್ಞೆಯೊಂದಿಗೆ ಬೆರೆಯುವುದು, ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಚಾಣಕ್ಯನ ಪ್ರಕಾರ ಜ್ಞಾನದ ಅಂತಿಮ ಹಂತವೇ ನಿಮ್ಮ ವೈಯಕ್ತಿಕ ಪ್ರಜ್ಞೆಯನ್ನು ವಿಶ್ವ ಪ್ರಜ್ಞೆಯೊಂದಿಗೆ ಜೋಡಿಸುವುದು. ಆತ್ಮವತ್ ಸರ್ವಭೂತೇಷು ಅಂದರೆ ಎಲ್ಲರನ್ನೂ ತನ್ನಂತೆಯೇ ಕಾಣುವವನು ನಿಜವಾದ ಪ್ರಜ್ಞಾವಂತ. ಯಾವಾಗ ನೀವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರಾಣಿಯಲ್ಲಿ ಮತ್ತು ಪ್ರಕೃತಿಯಲ್ಲಿ ಅದೇ ಚೈತನ್ಯವನ್ನು ಕಾಣುತ್ತೀರೋ ಆಗ ನಿಮ್ಮೊಳಗೆ ಭಯ ಮತ್ತು ಸ್ವಾರ್ಥ ಮಾಯವಾಗುತ್ತದೆ. ಈ ಉನ್ನತ ಪ್ರಜ್ಞೆಯೇ ಮನುಷ್ಯನನ್ನು ಮಹಾಪುರುಷನನ್ನಾಗಿ ಮಾಡುತ್ತದೆ. ನಿಮ್ಮೊಳಗಿರುವ ಆ ದೀಪವನ್ನು ಬೆಳಗಿಸಿಕೊಳ್ಳಿ. ಪ್ರಜ್ಞೆಯ ಹಾದಿಯಲ್ಲಿ ನಡೆಯುವವನಿಗೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಚಾಣಕ್ಯನ ಈ ದಾರ್ಶನಿಕ ಮಾತುಗಳು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ತರಲಿ. ಈ ವಿಡಿಯೋ ನೋಡುವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಇಲ್ಲೇ ಇತ್ತೇ ಅಥವಾ ಎಲ್ಲೋ ಅಲೆಯುತ್ತಿತ್ತೇ? ಕಾಮೆಂಟ್ನಲ್ಲಿ ಪ್ರಾಮಾಣಿಕವಾಗಿ ತಿಳಿಸಿ. ಯಾಂತ್ರಿಕವಾಗಿ ಬದುಕುತ್ತಿರುವ ಈ ಜಗತ್ತನ್ನು ಎಚ್ಚರಿಸಲು ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಪ್ರಜ್ಞಾವಂತರಾಗಿ ಬದುಕಿ.